ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಮಹಾರಾಷ್ಟ್ರದ ಕೊಂಕಣ ಕರಾವಳಿ. ಮಳೆಗಾಲ ಮುಗಿದ ನಂತರ ಒಣಗಿದ ಮತ್ತು ಕೆಂಪು ಬಣ್ಣದ ವಿಶಾಲವಾದ ಪ್ರಸ್ಥಭೂಮಿ ಚಳಿಯಿಂದ ಕೂಡಿತ್ತು. ಅಲ್ಲಿ ದಶಕಗಳಿಂದ ಶತಮಾನಗಳಿಂದ ಈ ಭೂಮಿ ಮೌನವಾಗಿ ಕುಳಿತಿತ್ತು. ಅದರ ಕೆಮ್ಮಣ್ಣಿನ ಮೇಲ್ಪದರದಡಿಯಲ್ಲಿ ಸಾವಿರಾರು ವರ್ಷಗಳಷ್ಟು ಹಳೆಯ ರಹಸ್ಯವನ್ನು ನಿದ್ರಿಸುತ್ತಿತ್ತು. ಅಂದಹಾಗೆ ಮಳೆಗಾಲದ ನಂತರ ಮಳೆ ನೀರಿನ ಹರಿವಿನಿಂದ ಆ ಕೆಮ್ಮಣ್ಣಿನ ಮಣ್ಣು ಕೊಚ್ಚಿ ಹೋದಾಗ ವಿಚಿತ್ರವಾದ ಗೆರೆಗಳು ಮತ್ತು ಆಳವಾದ ಕೆತ್ತನೆಗಳು ಕಾಣಿಸಿಕೊಳ್ಳಲು ತಾನಾಗಿ ಆರಂಭಿಸಿದವು. ಸ್ಥಳೀಯರಿಗೆ ಆ ವಿಚಿತ್ರ ಗೆರೆಗಳು ಕೇವಲ ಕಲ್ಲಿನ ಕಲೆಯಾಗಿ ಕಾಣುತ್ತಿದ್ವು ಅಷ್ಟೇ. ಆದರೆ ಇದು ಕೇವಲ ಕಲ್ಲಿನ ಕೆತ್ತನೆಗಳ ಕಥೆಯಲ್ಲ. ಇದು ಕಾಲದ ಮರಳಿನಲ್ಲಿ ಹೂತು ಹೋಗಿದ್ದ, ಸಾವಿರಾರು ವರ್ಷಗಳಿಂದ ಮೌನವಾಗಿದ್ದ ಒಂದು ಪ್ರಾಚೀನ ರಹಸ್ಯದ ಪುನರ್ಜನ್ಮದ ಕಥೆ. ಆ ಕೆಮ್ಮಣ್ಣಿನ ಪ್ರಸ್ಥಭೂಮಿಗಳು ದಶಕಗಳಿಂದ ರಹಸ್ಯವೊಂದನ್ನು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿದ್ವು. ಆ ಮಣ್ಣಿನಡಿಯಲ್ಲಿ ಮಲಗಿರುವುದು ಇಡೀ ಭಾರತದ ಇತಿಹಾಸವನ್ನೇ ಬದಲಿಸಬಲ್ಲ ಒಂದು ಶೋಧನೆಯಾಗಿ ಬದಲಾಯಿತು. ಅಂದಹಾಗೆ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವುದು ಮಹಾರಾಷ್ಟ್ರದ ರತ್ನಗಿರಿಯ ಶಿಲಾಲಿಪಿಗಳು ಅಥವಾ ಪೆಟ್ರೋಗ್ಲಿಪ್ಸ್ ಆಫ್ ರತ್ನಗಿರಿ. ಸ್ನೇಹಿತರೆ, ಈ ಮಹಾರಾಷ್ಟ್ರದ ರತ್ನಗಿರಿ ಮತ್ತು ಸಿಂಧುದುರ್ಗ ಜಿಲ್ಲೆಗಳ ಕೊಂಕಣ ಕರಾವಳಿ ತೀರದಲ್ಲಿ ಕಂಡುಬರುವ ಶಿಲಾಕೆತ್ತನೆಗಳು ಸುಮಾರು 10,000 to 20,000 ವರ್ಷಗಳಷ್ಟು ಹಳೆಯವು ಎಂದು ನಂಬಲಾಗಿದೆ. ಇವು ಮಧ್ಯ ಶಿಲಾಯುಗ ಕಾಲದ ಬೇಟೆಗಾರ, ಸಂಗ್ರಹಕಾರ ಸಮುದಾಯಗಳ ಜೀವನ ಶೈಲಿ ಮತ್ತು ನಂಬಿಕೆಗಳ ಬಗ್ಗೆ ಬೆಳಕು ಚೆಲ್ಲುವ ಕಲಾಕೃತಿಗಳಾಗಿವೆ. ಹಾಗಿದ್ರೆ ಕೊಂಕಣ ಕರಾವಳಿಯಲ್ಲಿ ಕಂಡುಬರುವ ಶಿಲಾ ಕೆತ್ತನೆಗಳ ವಿಶೇಷತೆ ಏನು? ಅವುಗಳು ಹೇಳುವ ಇತಿಹಾಸ ಎಂಥದ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮಹಾರಾಷ್ಟ್ರದ ಕೊಂಕಣ ಕರಾವಳಿಯ ರತ್ನಗಿರಿ ಜಿಲ್ಲೆ ಕೇವಲ ಮಾವಿನ ಹಣ್ಣು ಮತ್ತು ಕಡಲ ತೀರಗಳಿಗೆ ಮಾತ್ರವಲ್ಲ, ಈಗ ಸಾವಿರಾರು ವರ್ಷಗಳಷ್ಟು ಹಳೆಯ ಭಾರತದ ಅತ್ಯಂತ ಮಹತ್ವದ ಪುರಾತತ್ವ ಆವಿಷ್ಕಾರದ ಕೇಂದ್ರ ಬಿಂದುವಾಗಿದೆ. ಇಲ್ಲಿನ ಕೆಮ್ಮಣ್ಣಿನಡಿಯಲ್ಲಿ ಹೂತು ಹೋಗಿದ್ದ ಪ್ರಾಚೀನ ಶಿಲಾಲಿಪಿಗಳು ಪತ್ತೆಯಾಗಿರುವುದು ಇತಿಹಾಸ ತಜ್ಞರ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಹಾಗೆ ನೋಡಿದ್ರೆ ಈ ಕೆತ್ತನೆಗಳು ಸ್ಥಳೀಯರಿಗೆ ಹೊಸದೇನೂ ಆಗಿರಲಿಲ್ಲ. ಮಳೆಗಾಲದಲ್ಲಿ ಮಣ್ಣು ಕೊಚ್ಚಿ ಹೋದಾಗ ಕಲ್ಲಿನ ಮೇಲೆ ಮೂಡುವ ವಿಚಿತ್ರ ಗೆರೆಗಳನ್ನು ಸ್ಥಳೀಯರು ದಶಕಗಳಿಂದ ಗಮನಿಸುತ್ತಲೇ ಬಂದಿದ್ರು. ಆದರೆ ಅವು ಕೇವಲ ನೈಸರ್ಗಿಕ ಕಲ್ಲಿನ ವಿನ್ಯಾಸಗಳು ಅಥವಾ ಮಕ್ಕಳ ಆಟದ ಮೈದಾನದ ಗುರುತುಗಳು ಅಂತ ಅಂದುಕೊಂಡು ನಿರ್ಲಕ್ಷಿಸಲಾಗಿತ್ತು. 1990ರ ದಶಕದಲ್ಲಿ ಮೊದಲಿಗೆ ರಸ್ತೆ ಅಗಲೀಕರಣದ ಕೆಲಸ ನಡೆಯುತ್ತಿದ್ದಾಗ ನಿವ್ಲಿ ಎಂಬ ಗ್ರಾಮದ ಬಳಿ ಕೆಲವು ಅಮೂರ್ತ ಕೆತ್ತನೆಗಳು ಪತ್ತೆಯಾಗಿದ್ವು. ಸ್ಥಳೀಯ ಇತಿಹಾಸಕಾರರಾದ ದಾವೂದ್ ದಳವಿ ಮತ್ತು ಲೇಖಕ PK ಘಾಣೇಕರ್ ಅವರು ತಮ್ಮ ಪುಸ್ತಕಗಳಲ್ಲಿ ಇವುಗಳನ್ನು ಉಲ್ಲೇಖಿಸಿ ಕಾದಲ್ ಶಿಲ್ಟ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಆದರೆ ಇವುಗಳನ್ನು ಭೇದಿಸಿ ಈ ಗುರುತುಗಳ ಹಿಂದಿನ ರಹಸ್ಯವನ್ನು ಬಯಲಿಗೆ ತಂದವರು ಇಬ್ಬರು ಸ್ಥಳೀಯ ಹವ್ಯಾಸಿ ಸಂಶೋಧಕರು. ಒಬ್ಬರ ಹೆಸರು ಸುರೇಶ್ ಶಿಂಧೆ, ಮತ್ತೊಬ್ಬರು ಮನೋಜ್ ರಾನಡೆ. ಈ ಸುರೇಶ್ ಶಿಂಧೆ ಮೂಲತಃ ಕೊಂಕಣದವರೇ. ವೃತ್ತಿಯಲ್ಲಿ ಅವರು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದ ಅಂದರೆ ONGC ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು. ONGCಯಲ್ಲಿ ಕೆಲಸ ಮಾಡಿದ ಅನುಭವ ಅವರಿಗೆ ಭೂಮಿಯ ಮೇಲ್ಮೈ ರಚನೆಗಳು, ಶಿಲಾ ಪದರಗಳು ಮತ್ತು ಭೌಗೋಳಿಕ ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಕಲೆಯನ್ನು ತಾನಾಗಿಯೇ ಬಂದಿತ್ತು. ಇನ್ನು ಮನೋಜ್ ರಾನಡೆ ಅವರು ಸ್ಥಳೀಯ ಪತ್ರಕರ್ತರು ಮತ್ತು ಇತಿಹಾಸ ಸಂಶೋಧಕರು. ಕೊಂಕಣ ಪ್ರದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅವರಿಗೆ ಅಪಾರ ಆಸಕ್ತಿ ಮತ್ತು ಜ್ಞಾನವಿತ್ತು. 2012ರ ನಂತರ ಸುರೇಶ್ ಶಿಂಧೆ ತಮ್ಮ ತವರು ಜಿಲ್ಲೆಯಾದ ರತ್ನಗಿರಿಯ ಬರ್ಸು ಎಂಬ ಗ್ರಾಮದ ಬಳಿ ಇರುವ ವಿಶಾಲವಾದ ಕೆಮ್ಮಣ್ಣಿನ ಪ್ರಸ್ಥಭೂಮಿಯನ್ನ ಆಗಾಗ್ಗೆ ಗಮನಿಸುತ್ತಿದ್ದರು. ಮಳೆಗಾಲದ ನಂತರ ಕಲ್ಲಿನ ಮೇಲೆ ಕಾಣಿಸಿಕೊಳ್ಳುತ್ತಿದ್ದ ವಿಚಿತ್ರ ಆಳವಾದ ಗೆರೆಗಳು ಮತ್ತು ಕೆತ್ತನೆಗಳು ಅವರ ಗಮನವನ್ನು ಸೆಳೆದವು. ನೈಸರ್ಗಿಕವಾಗಿ ಕಲ್ಲಿನಲ್ಲಿ ಇಂತಹ ವಿನ್ಯಾಸಗಳು ಮೂಡುವುದು ಅಸಾಧ್ಯ ಎಂದು ಅವರಿಗೆ ಖಚಿತವಾಯಿತು. ತಮ್ಮ ಅನುಮಾನವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹೆಚ್ಚಿನ ಸಂಶೋಧನೆಯನ್ನು ನಡೆಸಲು ಶಿಂಧೆ ಪತ್ರಕರ್ತ ಹಾಗೂ ಇತಿಹಾಸಕಾರ ಮನೋಜ್ ರಾನಡೆ ಅವರನ್ನು ಸಂಪರ್ಕಿಸುತ್ತಾರೆ. ಇಬ್ಬರು ಸೇರಿ ಈ ಶಿಲಾ ಕೆತ್ತನೆಗಳ ರಹಸ್ಯ ಭೇದಿಸಲು ನಿರ್ಧರಿಸುತ್ತಾರೆ.
ಆ ಕೆತ್ತನೆಗಳನ್ನು ಸ್ಪಷ್ಟವಾಗಿ ನೋಡಲು ಮತ್ತು ದಾಖಲಿಸಲು ಒಂದು ಸರಳ ತಂತ್ರವನ್ನು ಬಳಸ್ತಾರೆ. ಕೆತ್ತನೆಗಳು ಸಾಮಾನ್ಯವಾಗಿ ಮಣ್ಣು, ಧೂಳು ಮತ್ತು ಪಾಚಿಯ ದಪ್ಪ ಪದರಗಳಿಂದ ಮುಚ್ಚಿ ಹೋಗಿದವು. ಅವರು ಕೈಯಲ್ಲಿ ನೀರು ಮತ್ತು ಸಣ್ಣ ಕುಂಚಗಳನ್ನು ತೆಗೆದುಕೊಂಡು ಹೋಗಿ ಪ್ರತಿ ಕೆತ್ತನೆಯ ಮೇಲ್ಮೈಯನ್ನ ನಿಧಾನವಾಗಿ ಸ್ವಚ್ಛಗೊಳಿಸಿದರು. ಹಗಲಿನ ನೇರ ಸೂರ್ಯನ ಬೆಳಕಿನಲ್ಲಿ ಈ ಕೆತ್ತನೆಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಆಗ ಅವರು ಬೆಳಕಿನ ಕೋನವನ್ನು ಗಮನಿಸ್ತಾರೆ. ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಬೆಳಕು ಓರೆಯಾಗಿ ಬಿದ್ದಾಗ ಮಾತ್ರ ಈ ಕೆತ್ತನೆಗಳ ನೆರಳುಗಳು ಸ್ಪಷ್ಟವಾಗಿ ಕಾಣಿಸ್ತಿದ್ವು. ಹೀಗೆ ಇವರ ಶ್ರಮದಿಂದಾಗಿ ಈ ಆವಿಷ್ಕಾರದ ಮಹತ್ವ ಜಗತ್ತಿಗೆ ತಿಳಿಯುತ್ತೆ. ಸುರೇಶ್ ಶಿಂಧೆ ಮತ್ತು ಮನೋಜ್ ರಾನಡೆ ಈ ಪ್ರಾಚೀನ ಶಿಲಾಲಿಪಿಗಳನ್ನು ಪತ್ತೆ ಹಚ್ಚಿದ ನಂತರ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವೇ ಶುರುವಾಯಿತು. ಈ ಹವ್ಯಾಸಿ ಸಂಶೋಧಕರು ಈ ಆವಿಷ್ಕಾರಗಳ ಕುರಿತು ಸ್ಥಳೀಯವಾಗಿ ಸದ್ದು ಮಾಡಲು ಪ್ರಾರಂಭಿಸಿದಾಗ ಮೊದಲಿಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಶಿಂಧೆ ಮತ್ತು ರಾನಡೆ ತಾವು ಸಂಗ್ರಹಿಸಿದ್ದ ಫೋಟೋಗಳು ಮತ್ತು ರೇಖಾಚಿತ್ರಗಳು ಜೊತೆಗೆ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ವಿವಿಧ ಸಮ್ಮೇಳನಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಪ್ರಸ್ತುತಪಡಿಸುತ್ತಾ ಹೋದರು. ಆಗಲೇ ಎಲ್ಲರ ಗಮನ ಈ ಕಡೆ ಹರಿಯುವುದಕ್ಕೆ ಆರಂಭವಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಈ ಪೆಟ್ರೋಗ್ಲಿಫ್ಗಳು ಹೆಚ್ಚಾಗಿ ರತ್ನಗಿರಿಯ ಉಕ್ಷಿ, ಜಾಂಬ್ರೂನ್, ಕಾಶೇಲಿ, ರೊಂಧೆ, ತಾಲಿ, ದೇವಿ ಹಸೋಲ್, ಬರ್ಸು ಮತ್ತು ದೇವಚೆ ಗೋತಾನೆ ಗ್ರಾಮಗಳ ಬಳಿಯ ಕೆಂಪು ಲ್ಯಾಟರೈಟ್ ಪ್ರಸ್ಥಭೂಮಿಗಳ ಮೇಲೆ ಕಂಡುಬಂದಿವೆ. ಇವುಗಳನ್ನು ಸಮತಟ್ಟಾದ ಕಲ್ಲಿನ ಮೇಲ್ಮೈಯಲ್ಲಿ ಕೆತ್ತಲಾಗಿದೆ. ಇತರ ಭಾರತೀಯ ತಾಣಗಳಲ್ಲಿ ಕಂಡುಬರುವ ಕೆತ್ತನೆಗಳು ಗ್ರಾನೈಟ್ ಮತ್ತು ಮರಳುಗಲ್ಲಿನ ಮೇಲೆ ಇದ್ದರೆ, ರತ್ನಗಿರಿಯ ಕೆತ್ತನೆಗಳು ಲ್ಯಾಟರೈಟ್ ಕಲ್ಲಿನ ಮೇಲೆ ಇರುವುದು ವಿಶೇಷ. ಈ ಕೆತ್ತನೆಗಳು ವೈವಿಧ್ಯಮಯವಾಗಿದೆ. ಅವು ಮಾನವ ಮತ್ತು ಪ್ರಾಣಿಗಳು ಅಂದರೆ ಆನೆಗಳು, ಹುಲಿಗಳು, ಕೋತಿಗಳು, ಮೀನುಗಳು ಇತ್ಯಾದಿ ಆಕೃತಿಗಳು, ಪಕ್ಷಿಗಳು, ಜಲಚರಗಳು ಮತ್ತು ಜಾಮಿತಿಯ ವಿನ್ಯಾಸಗಳನ್ನು ಒಳಗೊಂಡಿವೆ. ಕಾಶೇಲಿ ಗ್ರಾಮದಲ್ಲಿ 50 ಅಡಿ ಉದ್ದದ ಆನೆಯ ಬೃಹತ್ ಕೆತ್ತನೆ ಕಂಡುಬಂದಿದೆ. ಇದು ಭಾರತದ ಅತಿದೊಡ್ಡ ಶಿಲಾ ಕೆತ್ತನೆಗಳಲ್ಲಿ ಒಂದಾಗಿದೆ. ಕೆಲವು ಕಡೆ ವಿಚಿತ್ರವಾದ ಬಹು ಕೈಗಳಿರುವ ಮಾನವ ಅಥವಾ ದೈವಿಕ ಆಕೃತಿಗಳು ಕೂಡ ಇವೆ. ಇನ್ನು ತಜ್ಞರ ಪ್ರಕಾರ ಈ ಕೆತ್ತನೆಗಳು ಸುಮಾರು ಕ್ರಿಸ್ತಪೂರ್ವ 10,000ದಿಂದ 8,000ದ ಅವಧಿಗೆ ಅಥವಾ ಅದಕ್ಕಿಂತಲೂ ಹಿಂದಿನ ಮಧ್ಯ ಶಿಲಾಯುಗಕ್ಕೆ ಸೇರಿವೆ. ಕೆಲವು ಸಂಶೋಧಕರು ಇವು 20,000 ವರ್ಷಗಳಷ್ಟು ಹಳೆಯವು ಎಂದು ಅಂದಾಜಿಸಿದ್ದಾರೆ. ಈ ಕಲಾಕೃತಿಗಳನ್ನು ರಚಿಸಿದವರು ಆ ಕಾಲದ ಬೇಟೆಗಾರರ ಸಮುದಾಯಗಳು ಅಂತ ನಂಬಲಾಗಿದೆ. ಇನ್ನು ಈ ಪ್ರದೇಶದಲ್ಲಿ ಕೃಷಿ ಅಥವಾ ಶಾಶ್ವತ ನೆಲೆವಾಸದ ಯಾವುದೇ ಕುರುಹುಗಳು ಅಥವಾ ಕೆತ್ತನೆಗಳಲ್ಲಿ ಕಂಡುಬಂದಿಲ್ಲ. ಹೀಗಾಗಿ ಇದು ಅಲೆಮಾರಿ ಜೀವನ ಶೈಲಿಯನ್ನು ಸೂಚಿಸುತ್ತೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಕೆತ್ತನೆಗಳು ಕಥೆ ಹೇಳಲು, ಆಚರಣೆಗಳಿಗೆ ಅಥವಾ ಆಕಾಶದ ವೀಕ್ಷಣೆಗಳಿಗೆ ಬಳಸಲ್ಪಟ್ಟಿರಬಹುದು ಎಂದು ವಿದ್ವಾಂಸರು ಊಹಿಸ್ತಾರೆ. ಆದರೆ ಅವುಗಳ ನಿಖರವಾದ ಉದ್ದೇಶ ಇನ್ನೂ ರಹಸ್ಯವಾಗಿದೆ. ಇನ್ನು ಕೊನೆಗೂ ಈ ಆವಿಷ್ಕಾರದ ಮಹತ್ವ ಅರಿತ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ತಕ್ಷಣವೇ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಿವೆ. ರತ್ನಗಿರಿಯಲ್ಲಿ ಕೊಂಕಣ ಜಿಯೋಗ್ಲಿಫ್ ಮತ್ತು ಹೆರಿಟೇಜ್ ರಿಸರ್ಚ್ ಸೆಂಟರ್ ಸ್ಥಾಪಿಸಲಾಗಿದೆ ಮತ್ತು ಪ್ರವಾಸಿಗರು ಹಾಗೂ ಸಂಶೋಧಕರಿಗೆ ಅನುಕೂಲವಾಗುವಂತೆ ಕೆಲವು ಸ್ಥಳಗಳಲ್ಲಿ ಮಾಹಿತಿ ಫಲಕಗಳು ಮತ್ತು ಬೇಲಿಗಳನ್ನು ಅಳವಡಿಸಲಾಗಿದೆ. ಇದರ ಫಲವಾಗಿ ಈ ಸುದ್ದಿಯು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಕಟವಾಯಿತು. ವಿಶ್ವದಾದ್ಯಂತ ಪುರಾತತ್ವ ಶಾಸ್ತ್ರಜ್ಞರು, ಇತಿಹಾಸಕಾರರು ಮತ್ತು ಪ್ರವಾಸಿಗರು ಈ ವಿಶಿಷ್ಟ ಕಲಾಕೃತಿಗಳನ್ನು ನೋಡಲು ರತ್ನಗಿರಿಗೆ ಭೇಟಿ ನೀಡಲು ಪ್ರಾರಂಭಿಸಿದ್ದಾರೆ. ಈಗ ರತ್ನಗಿರಿ ಮತ್ತು ನೆರೆಯ ಸಿಂಧುದುರ್ಗ ಜಿಲ್ಲೆಗಳಲ್ಲಿ ಗುರುತಿಸಲಾದ 7 ಪ್ರಮುಖ ತಾಣಗಳನ್ನು ಯುನೆಸ್ಕೋದ ತಾತ್ಕಾಲಿಕ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಪೂರ್ಣ ಪ್ರಮಾಣದ ವಿಶ್ವ ಪರಂಪರೆಯ ತಾಣದ ಮಾನ್ಯತೆ ಪಡೆಯಲು ಭಾರತ ಸರ್ಕಾರ ಈಗ ಪ್ರಯತ್ನಿಸುತ್ತಿದ್ದು, ಇದಕ್ಕೆ ಯಶಸ್ಸು ಸಿಗಲಿ ಅಂತ ಆಶಿಸುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.